ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಮಿಗೆ ಈ ವಿಚಾರ ಎಲ್ಲೋ ಒಂದು ಕಡೆ ನಿಜಕ್ಕೂ ಬೇಸರವನ್ನ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಇದೀಗ ಅಪ್ಕಮಿಂಗ್ ಮೂವಿ ಆಗಿರುವಂತಹ ರಾಮಾಯಣ ಸಿನಿಮಾ ನಿಜಕ್ಕೂ ಎಲ್ಲೋ ಒಂದು ಕಡೆ ಅಪ್ಸೆಟ್ ಮಾಡ್ತಾ ಇದೆ ಫ್ಯಾನ್ಸ್ಗೆ. ಯಾವ ಕಾರಣಕ್ಕೆ? ಇನ್ನು ರಾಮಾಯಣ ಚಿತ್ರದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಸಹ ಡ್ರೀಮ್ ಇದೆ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಮಟ್ಟದ ಇಮೇಜ್ ಇದೆ. ಯಾಕೆ ಅಂತ ಅಂದ್ರೆ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಚಿತ್ರ ಭಾರತಕ್ಕೂ ಮುನ್ನ ವಿದೇಶದಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂಥದ್ದು. ಒಟ್ಟಾರೆಯಾಗಿ ಈ ಲೀಕ್ ಭೀತಿಯಲ್ಲಿ ಇದೀಗ ಫ್ಯಾನ್ಸ್ ಎಲ್ಲೋ ಒಂದ್ ಕಡೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಹೌದು, ರಣಬೀರ್ ಕಪೂರ್ ಹಾಗೂ ಯಶ್ ಅಭಿನಯದ ರಾಮಾಯಣ ಸಿನಿಮಾ ಭಾರತಕ್ಕಿಂತ 2 ದಿನ ಮುಂಚಿತವಾಗಿ ವಿದೇಶದಲ್ಲಿ ರಿಲೀಸ್ ಆಗಲಿರುವಂಥದ್ದು. ವಿದೇಶ ಹಾಗೂ ನವೆಂಬರ್ 8ಕ್ಕೆ ಭಾರತದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾತು ಈಗಾಗಲೇ ತಿಳಿಸಿರುವಂಥದ್ದು. ಇನ್ನು ವೈರಸಿ ಮತ್ತು ಲೀಕ್ ಭೀತಿಯಿಂದ ಭಾರತೀಯ ಅಭಿಮಾನಿಗಳು ತೀವ್ರವಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಬಾಲಿವುಡ್ನ ಸ್ಟಾರ್ ನಟರಾದಂತಹ ರಣಬೀರ್ ಕಪೂರ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಸಾಯಿ ಪಲ್ಲವಿ ಅಭಿನಯದ ಬೃಹತ್ ಬಜೆಟ್ನ ರಾಮಾಯಣ ಸಿನಿಮಾದ ಬಿಡುಗಡೆ ಕುರಿತು ಇದೀಗ ಪ್ರಮುಖವಾದಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇನ್ನು ನಿರ್ಮಾಪಕರಾದಂತಹ ನಮಿತ್ ಮಲ್ಹೋತ್ರಾ ನೀಡಿರುವಂತಹ ಹೇಳಿಕೆ ಇದೀಗ ಭಾರತೀಯ ಸಿನಿಮಾ ಪ್ರೇಮಿಗಳಲ್ಲಿ ತೀವ್ರವಾದಂತಹ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಮಾಯಣ ಸಿನಿಮಾ ಭಾರತಕ್ಕಿಂತ 2 ದಿನ ಮುಂಚಿತವಾಗಿಯೇ ವಿದೇಶದಲ್ಲಿ ತೆರೆ ಕಾಣಲಿರುವಂಥದ್ದು. ಹೌದು, ವಿದೇಶದಲ್ಲಿ ನವೆಂಬರ್ 6ನೇ ತಾರೀಕು ರಿಲೀಸ್ ಆದರೆ ಭಾರತದಲ್ಲಿ ನವೆಂಬರ್ 8ನೇ ತಾರೀಕು ರಿಲೀಸ್ ಆಗುತ್ತೆ ಅನ್ನೋದನ್ನ ಇದೀಗ ನಿರ್ಮಾಪಕರಾದಂತಹ ನಮಿತ್ ಮಲ್ಹೋತ್ರಾ ತಿಳಿಸಿರುವಂತಹ ಪ್ರಕಾರ ರಾಮಾಯಣ ಚಿತ್ರವು ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನವೆಂಬರ್ 6ನೇ ತಾರೀಕು ಅಂತಂದ್ರೆ ಶುಕ್ರವಾರದಂದು ಬಿಡುಗಡೆ ಆಗ್ತಾ ಇದೆ. ಆದರೆ ಭಾರತದಲ್ಲಿ ನವೆಂಬರ್ 8ರಂದು ಅಂದ್ರೆ ಭಾನುವಾರ ಚಿತ್ರವನ್ನ ತೆರೆ ಮೇಲೆ ತರೋದಕ್ಕೆ ಚಿತ್ರತಂಡ ಇದೀಗ ನಿರ್ಧಾರವನ್ನ ಮಾಡ್ಕೊಂಡಿದೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂಥದ್ದು. ಇನ್ನು ವಿದೇಶಗಳಲ್ಲಿ ಶುಕ್ರವಾರ ಸಿನಿಮಾ ರಿಲೀಸ್ ಮಾಡುವಂತಹ ಪದ್ಧತಿ ಇರೋದ್ರಿಂದ ಈ ನಿರ್ಧಾರವನ್ನ ಅಂದ್ರೆ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಇದೀಗ ಸ್ಪಷ್ಟವನ್ನ ಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಲೀಕ್ ಭೀತಿ ಎಲ್ಲೋ ಒಂದು ಕಡೆ ಅಪ್ಸೆಟ್ ಆದಂತಹ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ವಿದೇಶದಲ್ಲಿ 2 ದಿನ ಮುಂಚಿತವಾಗಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಭಾರತೀಯ ಅಭಿಮಾನಿಗಳ ಅಸಮಾಧಾನಕ್ಕೆ ಎಲ್ಲೋ ಒಂದು ಕಡೆ ಕಾರಣ ಆಗ್ತಾ ಇದೆ. ಚಿತ್ರದ ದೃಶ್ಯಗಳು HD ರೂಪದಲ್ಲಿ ಲೀಕ್ ಆಗ್ಬೋದು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಾವು ನೋಡ್ಬಿಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ರಿಲೀಸ್ ಆದರೆ ಎಷ್ಟರ ಮಟ್ಟಿಗೆ ಹರಿದಾಡುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅದರ ವಿಡಿಯೋಗಳಾಗಿರ್ಬೋದು ಇವೆಲ್ಲವೂ ಸಹ ಹರಿದಾಡ್ಬೋದು ಅನ್ನುವಂತಹ ಭಯ ಈಗಾಗಲೇ ಫ್ಯಾನ್ಸ್ಗಳಿಗೆ ಶುರು ಆಗಿಬಿಟ್ಟಿರುವಂಥದ್ದು. ಇನ್ನು ಈ ಕಾರಣಕ್ಕೆ ಪ್ರಪಂಚದಾದ್ಯಂತ ಒಂದೇ ದಿನ ಸಿನಿಮಾವನ್ನ ಬಿಡುಗಡೆ ಮಾಡಿ ಅಂತ ಇದೀಗ ಅಭಿಮಾನಿಗಳು ಸಹ ನಿರ್ಮಾಪಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಚಿತ್ರದ ಟ್ರೈಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಕೇವಲ 5 ದಿನಗಳಲ್ಲೇ 100 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದು ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದಾಖಲೆಯನ್ನ ಬರೆದಿರುವಂಥದ್ದು. ಇನ್ನು ಈ ಚಿತ್ರದಲ್ಲಿ ಯಶ್ ಅವರು ರಾವಣನ ಪಾತ್ರವನ್ನ ಮಾಡ್ತಾ ಇದ್ದು ಎಲ್ಲರಿಗೂ ಸಹ ಬಹಳ ಅದ್ಭುತವಾದಂತಹ ಮನೋರಂಜನೆಯನ್ನ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ರಣಬೀರ್ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು, ಸಾಯಿ ಪಲ್ಲವಿ ಸೀತೆಯ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಅಭಿಮಾನಿಗಳಿಗೆ ತಿಳಿಸಿರುವಂತಹ ಮಾಹಿತಿಯನ್ನ ನೋಡೋದಾದ್ರೆ ಅಂದ್ರೆ ಭಾರತದಲ್ಲಾಗಿರ್ಬೋದು ವಿದೇಶದಲ್ಲಾಗಿರ್ಬೋದು ಎಲ್ಲವನ್ನೂ ಸಹ ಮೀರಿ ಭಾರತಕ್ಕಿಂತ ಮುಂಚಿತವಾಗಿ ಅಂದ್ರೆ 2 ದಿನ ಮುಂಚಿತವಾಗಿ ವಿದೇಶದಲ್ಲಿ ರಾಮಾಯಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲರೂ ಸಹ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಅಪ್ಸೆಟ್ ಆಗುವಂತಹ ವಿಚಾರ. ಒಟ್ಟಾರೆಯಾಗಿ ಈ ವಿಚಾರದ ಕುರಿತು ಯಶ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿರುವಂಥದ್ದು. ಒಂದೇ ದಿನ ರಿಲೀಸ್ ಮಾಡ್ತಾರಾ ಅಥವಾ 2 ದಿನ ಆದ್ಮೇಲೆ ಭಾರತದಲ್ಲಿ ರಿಲೀಸ್ ಮಾಡ್ತಾರೋ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.